ಮಾಲೂರು ತಾಲೂಕು ಮಾಸ್ತಿ ಹೋಬಳಿ ದಿನ್ನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಕೊತ್ತೂರು ಗ್ರಾಮದಲ್ಲಿ ಶ್ರೀ ಗೌರಿದೇವಿ ಜಾತ್ರೆ ಅಂಗವಾಗಿ ದಾನವೀರ ಶೂರಕರ್ಣ ಎಂಬ ಪೌರಾಣಿಕ ನಾಟಕವನ್ನು ಹಮ್ಮಿಕೊಂಡಿದ್ದು, ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿದ್ದಂತಹ ಮಾಲೂರು ಸಮಾಜ ಸೇವಕ ಹೂಡಿ ವಿಜಯಕುಮಾರ್ ಅವರು ಮಾತನಾಡಿದರು. ನಾನು ಬಹಳ ಕಡಿಮೆ ಮತಗಳಿಂದ ಸೋತಿರಬಹುದು, ಆದರೆ ತಾಲೂಕು ಜನರ ಮನಸ್ಸನ್ನು ಗೆದ್ದಿದ್ದೇನೆ. ಈ ಗ್ರಾಮದವರು ನನಗೆ ಒಳ್ಳೆ ಸಹಕಾರ ನೀಡಿದ್ದಾರೆ. ನಾನು ಸೋತಿದ್ರೂ ಕೂಡ ನನ್ನ ಸಮಾಜ ಸೇವೆ ಸೋತಿಲ್ಲ. ತಾಲೂಕಿನಲ್ಲಿ ಹಲವಾರು ರೀತಿಯಲ್ಲಿ ನಿರಂತರ ಸೇವೆಯನ್ನ ಮಾಡ್ತಾ ಇದ್ದೇನೆ. ಸಿದ್ದರಾಮಯ್ಯನವರ ಸರ್ಕಾರ ಬಂದಿದ್ದೆ, ಕುಟುಂಬದ ರೇಷನ್ ಕಾರ್ಡ್ ಸಹ ಬಿಡ್ತಾ ಇಲ್ಲ, ಗೃಹಲಕ್ಷ್ಮಿ ಹಣವಿಲ್ಲ, ಯಾವುದೇ ಯೋಜನೆಗಳಿಲ್ಲ, ಅಭಿವೃದ್ಧಿಯಲ್ಲಿ ಕುಂಠಿತವಾಗಿದೆ, ಹೊಸ ಉದ್ಯೋಗಗಳಿಲ್ಲ, ರಾಜ್ಯ ಸರ್ಕಾರ ಎತ್ತ ಸಾಗುತ್ತಿದೆಯೋ ಗೊತ್ತಿಲ್ಲ ಅಂತ ಈ ಸಂದರ್ಭದಲ್ಲಿ ಆಕ್ರೋಶ ಹೊರಹಾಕಿದರು. ಇನ್ನು ಮಾಲೂರು ತಾಲೂಕಿನಲ್ಲಿ ಯಶಸ್ವಿಯಾಗಿ ನಡೀತಾ ಇರುವ ಆರೋಗ್ಯ ಶಿಬಿರದ ಮುಂದಿನ ಭಾಗವಾಗಿ ಇದೇ ತಿಂಗಳ 23ರಂದು ಚಿಕ್ಕ ತಿರುಪತಿಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಲಿದ್ದು, ತಾವುಗಳು ಆಗಮಿಸಿ ಆರೋಗ್ಯ ಸೇವೆಯನ್ನು ಪಡೆಯಿರಿ ಅಂತ ಮನವಿ ಮಾಡಿದರು. ಜನಕ್ಕಿಂತ ಹೆಚ್ಚು ಭಾಗವಹಿಸಿದ್ರು. ಅದ್ರಲ್ಲಿ ತುಂಬಾ ತೊಂದರೆ ಇರುವಂತವ್ರು 60 ಜನ ಕುಟುಂಬದವ್ರಿಗೆ ಅವ್ರನ್ನ ಕರ್ಕೊಂಡೋಗಿ ಉಚಿತವಾಗಿ ಇವತ್ತು ಈ ಒಂದು ಆಪರೇಷನ್ ಮಾಡಿ ಒಬ್ಬೊಬ್ಬರಿಗೆ 3 ಲಕ್ಷ, 5 ಲಕ್ಷ, 7 ಲಕ್ಷ ಈ ತರ ಆಗತ್ತೆ. ಒಂದು ಸರಿ ಆಸ್ಪತ್ರೆಗೆ ಹೋಗಿ ಏನಾದ್ರು ಸಮಸ್ಯೆಗಳಿದ್ದಾಗ ಕ್ಯಾನ್ಸರ್ ಪೇಷಂಟ್ಗಳಾಗಿರ್ಬೋದು, ಆಪರೇಷನ್ಗಳಾಗಿರ್ಬೋದು, ಹಲವಾರು ಸಮಸ್ಯೆಗಳಿರುತ್ತೆ. ಒಬ್ಬೊಬ್ಬರಿಗೆ ಹೆಣ್ಮಕ್ಳಿಗಾಗಿರ್ಬೋದು, ಬೇರೆ ಬೇರೆ ಸಮಸ್ಯೆಗಳಿದೆ. ಅಂತ ಸಮಸ್ಯೆಗಳಿಗೆಲ್ಲ ಟ್ರೀಟ್ಮೆಂಟ್ ಕೊಟ್ಟು ಈಗ BPL ಕಾರ್ಡ್ ಇರೋದ್ರಿಂದ ಇದೆಲ್ಲ ತುಂಬಾ ಅನುಕೂಲ ಆಗ್ತಾ ಇದೆ. ಏನು ನಮ್ಮ ಮಾಲೂರು ತಾಲೂಕಲ್ಲ ಆಯುಷ್ಮಾನ್ ಭಾರತ್ ಕಾರ್ಡು ಕಳೆದ ವರ್ಷದಲ್ಲಿ 55,000 ಕಾರ್ಡ್ ಮಾಡಿಸಿದ್ರೆ ಅದು ಇವತ್ತು ನಿಜಕ್ಕೂ ಉಪಯೋಗ ಆಗ್ತಾ ಇದೆ ಎಲ್ಲರಿಗೂ. ಆ ಒಂದು ಕಾರ್ಡ್ ಇರೋದ್ರಿಂದ ಇವತ್ತು ಸರ್ಕಾರದ ಯೋಜನೆಗಳು ಪಡೆಯೋದಕ್ಕೆ ಆಗ್ತಾ ಇದೆ. ಹಾಗಾಗಿ ಇವತ್ತು ನಿಮಗೆ ಫ್ರೀ ಸ್ಕೀಮು ಬೇಡ, ನಮ್ಗೆ ಏನು ಬೇಡ, ನಮ್ಗೆ ರೇಷನ್ ಕಾರ್ಡ್ ಇದ್ರೆ ಸಾಕು ಅಂತ ಎಷ್ಟೋ ಜನ ಹೆಣ್ಮಕ್ಳು ಕೂಡ ಇವತ್ತು ಮಾಧ್ಯಮದಲ್ಲಿ ಮಾತಾಡ್ತಾ ಇರೋದು ತಾವೆಲ್ಲ ಗಮನಿಸ್ತಾ ಇದ್ದೀರಾ. ಹಾಗಾಗಿ ಏನು ಮುಂದಿನ ದಿನಗಳಲ್ಲಿ ತಮ್ಮೆಲ್ಲ ಆಸೆಗಳಿದೆಯೋ ಅವು ನೆರವೇರಿಸುವಂತ ಕೆಲಸ ಮಾಡೋಣ. ಇದು ನಾಟಕ ವೀಕ್ಷಣೆ ಮಾಡೋಂಥ ಕಾರ್ಯಕ್ರಮ. ಹಾಗಾಗಿ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸ್ತಾ, ಏನು ನಮ್ಮ ಕಲಾಭಿಮಾನಿಗಳು ಈ ಗ್ರಾಮದವರೇ ಆಗಿರೋದು ನಿಜಕ್ಕೂ ಅದೊಂಥರ ಸಂತೋಷ. ನಮ್ಮ ಗ್ರಾಮದವರೇ ಅವರು ಏನು ಆ ಒಂದು ಕಲೆ ಇದೆಯೋ ಅದನ್ನ ಪ್ರದರ್ಶನ ಮಾಡೋಂಥದ್ದು, ತೋರಿಸೋದು ನಿಜಕ್ಕೂ ಅದೊಂದು ಖುಷಿ ಕೊಡೋಂಥ ಕೆಲಸ. ಅವ್ರಿಗೂ ನಾನು ಅಭಿನಂದನೆ ತಿಳಿಸ್ತಾ